ನಮಸ್ತೆ ರೈತ ಸ್ನೇಹಿತರೆ. ಈ ದಿನ ನಾವು ಕಸದ ಔಷಧಿ ಅಥವಾ ಬೆಳೆಗಳಿಗೆ ಯಾವುದೇ ರೀತಿಯ ಔಷಧಿಗಳನ್ನು ಸ್ಪ್ರೇ ಮಾಡಿದಾಗ ನಮ್ಮ ಹೊಲಗಳಲ್ಲಿರುವ ಕಸ ಸರಿಯಾಗಿ ಪೂರ್ತಿಯಾಗಿ ಸ್ವಚ್ಛವಾಗುವುದಿಲ್ಲ, ಬದಲಿಗೆ ಅರ್ಧಂಬರ್ಧ ಉಳಿದು ಹೋಗುತ್ತದೆ. ಅದಕ್ಕೆ ಮುಖ್ಯ ಕಾರಣ ಏನು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ. ಅದೇ ರೀತಿ ನಾವು ನಮ್ಮ ಹೊಲಗಳಿಗೆ ಔಷಧಿಗಳನ್ನು ಸಿಂಪಡಿಸಿದಾಗ ರೋಗ ಬಾಧೆಗಳು ಕಡಿಮೆ ಆಗುವುದಿಲ್ಲ. ನಾವು ಎಷ್ಟೇ ಔಷಧಿಗಳನ್ನು ಸಿಂಪಡಿಸಲು ಏನೂ ಪ್ರಯೋಜನವಿಲ್ಲ. ನಾವು ಯಾವುದನ್ನು ತಪ್ಪುತ್ತಿದ್ದೇವೆ, ಇದು ಏನು ಕಾರಣ ಎಂದು ನಮಗೆ ತಿಳಿದೇ ಇರುವುದಿಲ್ಲ. ಅಂತಹ ಒಂದು ಟ್ರಿಕ್ಸ್ ಈಗ ನಾವು ಈ ಎಪಿಸೋಡ್ನಲ್ಲಿ ನೋಡೋಣ. ಸ್ನೇಹಿತರೆ, ನಾವು ಯಾವುದೇ ರೀತಿಯ ಔಷಧಿಗಳನ್ನು ಸಿಂಪಡಿಸಿದಾಗ ಮೊದಲಿಗೆ ಅರ್ಧ ನೀರು ಹಾಕುತ್ತೇವೆ. ಆ ನೀರನ್ನು ಹಾಕಿದ ನಂತರ ಅದರಲ್ಲಿ ಔಷಧಿಯನ್ನು ಹಾಕಿ ಹಾಗೆಯೇ ಸಿಂಪಡಣೆಯನ್ನು ಮಾಡುತ್ತೇವೆ. ಇದರಿಂದ ಹೊಲದಲ್ಲಿನ ಕಸ ಆಗಲಿ ಅಥವಾ ರೋಗ ಬಾಧೆಗಳಾಗಲಿ ಕಡಿಮೆ ಆಗುವುದಿಲ್ಲ. ಕಾರಣ ಏನು ಅಂತಂದರೆ ಸ್ನೇಹಿತರೆ, ಆ ಔಷಧಿಯ ಡಬ್ಬಿಯಲ್ಲಿ ಹಾಕಿದಂಥ ನೀರಿನಲ್ಲಿ ನಾವು ಹಾಕಿದ ಔಷಧವು ಸರಿಯಾಗಿ ಮಿಶ್ರಣವಾಗದೇ ಇರುವಾಗ ನಮ್ಮ ಹೊಲದಲ್ಲಿ ಇರುವಂತಹ ಕಸಗಳು ಕಳೆಗಳು ಸರಿಯಾಗಿ ನಾಶವನ್ನು ಹೊಂದುವುದಿಲ್ಲ. ಅದೂ ಅಲ್ಲದೆ ರೋಗ ಬಾಧೆಗಳು ಸಹಿತ ಇದೇ ಒಂದು ಕಾರಣಕ್ಕೆ ಹೋಗುವುದಿಲ್ಲ. ಆದ್ದರಿಂದ ನಾವು ಎಷ್ಟೇ ಪ್ರಯತ್ನ ಪಡ್ತಾನೇ ಇರ್ತೇವೆ, ಆದರೆ ನಮ್ಮ ಕಸ ಸಾಯಲಿಲ್ಲ ಎಂದು ಅಥವಾ ನಮ್ಮ ಕಸ ಹೋಗಲಿಲ್ಲ, ನಾಶವಾಗಲಿಲ್ಲ ಎಂದು ಚಡಪಡಿಸುತ್ತೇವೆ. ನಾವು ನಮ್ಮ ಔಷಧಿಗಳನ್ನು ನೀರಿನೊಂದಿಗೆ ಸರಿಯಾಗಿ ಮಿಶ್ರಣ ಮಾಡುವುದನ್ನು ಕಲಿತಾಗ ಮಾತ್ರ ಆ ಕಸ ಅಥವಾ ರೋಗ ಕಡಿಮೆಯಾಗುತ್ತದೆ. ಅದಕ್ಕಾಗಿ ನಾವು ಹೀಗೆ ಮಾಡಬೇಕು. ನಮ್ಮ ಡಬ್ಬಿಯಲ್ಲಿ ಒಂದು ಕಟ್ಟಿಗೆ ಅಥವಾ ಸ್ಪ್ರೇ ಹ್ಯಾಂಡಲಿಂದ ಅದರ ಒಳಗೆ ಸರಿಯಾಗಿ ಮಿಶ್ರಣವನ್ನು ಮಾಡಿಕೊಳ್ಳಬೇಕು. ಔಷಧಿಯನ್ನು ಸರಿಯಾಗಿ ಮಿಶ್ರಣವಾದ ಮೇಲೆ ನಾವು ಯಾವುದೇ ಬೆಳೆಗೆ ಸಿಂಪಡಣೆ ಮಾಡಿದರೂ ಸಹಿತ ಅದು ನಾಶವಾಗುತ್ತದೆ ಹಾಗೂ ರೋಗ ಬಾಧೆಗಳು ಕಡಿಮೆ ಆಗುತ್ತವೆ. ಅದೂ ಅಲ್ಲದೆ ಔಷಧಿಯನ್ನು ಸಿಂಪಡಿಸುವಾಗ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನವಿಟ್ಟುಕೊಳ್ಳಬೇಕು. ನಾವು ಸ್ಪ್ರೇ ಮಾಡ್ತಿರುವಂಥ ಔಷಧಿಯು ಎಲ್ಲ ಕಸಗಳಿಗೆ ಸರಿಯಾಗಿ ಮುಟ್ಟಬೇಕು. ಅದೂ ಅಲ್ಲದೆ ಅವು ನಾವು ಸಿಂಪಡಿಸಿರ್ತಕ್ಕಂತಹ ಔಷಧಿಯಿಂದ ಆ ಸಸ್ಯದ ಎಲೆಗಳು ಸ್ವಲ್ಪ ಅಲುಗಾಡಬೇಕು. ಅದರಿಂದ ರೋಗವು ಅಥವಾ ಕಸವು ನಾಶವಾಗುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಷಯ. ಇದನ್ನು ನಾವು ಬಹಳಷ್ಟು ಗಮನದಲ್ಲಿಟ್ಟುಕೊಂಡು ಬಳಸಬೇಕು. ಹೀಗೆ ಮಾಡುವುದರಿಂದ ನಮ್ಮ ಹೊಲಗಳಲ್ಲಿ ಇರತಕ್ಕಂತಹ ಕಸಗಳು ನಾಶವಾಗುತ್ತವೆ, ರೋಗ ಬಾಧೆಗಳು ಕಡಿಮೆಯಾಗುತ್ತವೆ ಎಂದು ಈ ವಿಡಿಯೋದ ಮೂಲಕ ನಾನಿಲ್ಲಿ ತಮಗೆ ತಿಳಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಎಂದು ಕೇಳಿಕೊಳ್ತೇನೆ. ಧನ್ಯವಾದಗಳು.